ಒಂದು ಚಿಕ್ಕ ಪಟ್ಟಣ ಶಿವಪುರದಲ್ಲಿ ವೃದ್ಧ ರೈತ ರಾಮಯ್ಯ ತನ್ನ ಹೆಂಡತಿ ಲಕ್ಷ್ಮಿಯ ಜೊತೆ ಸಂಸಾರವಾಡುತ್ತಿದ್ದನು. ಅವರಿಗೆ 3 ಪುತ್ರರು ಇದ್ದರು. ಮಹೇಶ್ ದೊಡ್ಡ ಮಗ, ರಾಕೇಶ್ ಮಧ್ಯದ ಮಗ ಮತ್ತು ಕಿರಣ್ ಅತಿ ಚಿಕ್ಕ ಮಗ. 3 ಮದುವೆಯಾಗಿತ್ತು. ದೊಡ್ಡ ಸೊಸೆ ಕಾವೇರಿ ಮತ್ತು ಮಧ್ಯದ ಸೊಸೆ ಗೀತಾ ಲಾಲಸಿ ಮತ್ತು ಕೆಲಸ ಮಾಡದವರು ಆಗಿದ್ದರು. ಆದರೆ ಅತಿ ಚಿಕ್ಕ ಸೊಸೆ ಸೀತಾ ನಿರಪರಾಧಿ ಮತ್ತು ಒಳ್ಳೆಯವಳು ಆಗಿದ್ದಳು. ಅವಳು ತನ್ನ ಅತ್ತೆ ಮಾವನ ಸೇವೆಯನ್ನು ಮನಸ್ಸಾರೆ ಮಾಡುತ್ತಿದ್ದಳು. ಬೆಳಿಗ್ಗೆ ಸಮಯದಲ್ಲಿ ಆಂಗಣದಲ್ಲಿ ಸೀತಾ ಜಾಡು ಹಾಕಿ ನಂತರ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಉಪಹಾರ ತಯಾರಿಸಿ ಟಿಫಿನ್ನಲ್ಲಿ ಹಾಕಿ ಕೊಡುತ್ತಾಳೆ. 3 ಪುತ್ರರು ತಮ್ಮ ತಮ್ಮ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ರಾಮಯ್ಯ ಮತ್ತು ಲಕ್ಷ್ಮಿ ತೃಪ್ತಿಯಿಂದ ಅವಳನ್ನು ನೋಡುತ್ತಾರೆ. ಮಗಳೇ ಸೀತಾ, ನೀನು ದೇವರು ಕೊಟ್ಟ ವರದಾನ ಆಗಿದ್ದೀಯೆ. ಹಗಲು ರಾತ್ರಿ ದಣಿಯದೆ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತೀಯೆ. ಹೌದು, ನೀನು ನಿಜ ಹೇಳುತ್ತಿದ್ದೀಯ. ಉಳಿದ 2 ಸೊಸೆಯರು ಸರಿಯಾಗಿ ದಾಲ್ ರೋಟಿಯನ್ನೂ ಮಾಡಲಾರರು. ಅದೇ ದಿನ ಶೇಖರ್ ರಾಮಯ್ಯನ ಮನೆಗೆ ಬರುತ್ತಾನೆ. ಅವರು ಅವನ ಒಳ್ಳೆಯ ಸ್ನೇಹಿತನಾಗಿದ್ದನು. ರಾಮಯ್ಯ, ಈಗ ವಯಸ್ಸಾಗಿದೆ. ಇಂದು ನಾನು ಸಂಪೂರ್ಣ ಪಟ್ಟಣದಲ್ಲಿ ಹಲವಾರು ಮನೆಗಳಲ್ಲಿ ವಸಿಯತ್ ಕಾಗದಗಳನ್ನು ತಯಾರಿಸಲು ಸಹಾಯ ಮಾಡಿದ್ದೇನೆ. ನಿಮ್ಮ ಬಳಿ ಸಾಕಷ್ಟು ಒಳ್ಳೆಯ ಹೊಲಗಳಿವೆ. ಮಕ್ಕಳಿಗಾಗಿ ಸ್ವಲ್ಪ ಲೆಕ್ಕಾಚಾರವನ್ನು ಯೋಚಿಸಿ. ಹೌದು ಶೇಖರ್, ನಾನು ಯೋಚಿಸುತ್ತಿದ್ದೇನೆ. ನನ್ನ ಜಮೀನು ಮತ್ತು ಆಸ್ತಿಯನ್ನು 3 ಪುತ್ರರಲ್ಲಿ ಸಮಾನವಾಗಿ ಹಂಚಿಬಿಡಬೇಕೆಂದು. ಮುಂದೆ ಜಗಳಗಳು ಆಗದಂತೆ. ಈಗ ನಾವು ಇನ್ನೆಷ್ಟು ಕಾಲ ಹೊಲಗದ್ದೆಗಳನ್ನು ನೋಡಿಕೊಳ್ಳುತ್ತೇವೆ? ಮಕ್ಕಳಿಗೆ ಹಂಚಿದರೆ ನಮ್ಮ ಮನವೂ ಹಗುರವಾಗುತ್ತದೆ. ಅಡುಗೆ ಮನೆಯ ಹತ್ತಿರ ನಿಂತಿದ್ದ ಕಾವೇರಿ ಮತ್ತು ಗೀತಾ ಈ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಲೋಭದ ಹೊಳಪು ಕಾಣುತ್ತದೆ. ಅಯ್ಯೋ ಕೇಳು, ಅಪ್ಪಾಜಿ ಜಮೀನು ಹಂಚಲು ಹೋಗುತ್ತಿದ್ದಾರೆ. ನಾವು ಈಗಿನಿಂದ ಇವರ ಸೇವೆ ಮಾಡಿದರೆ ಹೆಚ್ಚು ಭಾಗ ನಮ್ಮ ಗಂಡನ ಹೆಸರಿಗೆ ಬರುತ್ತದೆ. ಹೌದು ಅಕ್ಕ, ಇದು ಸರಿಯಾದ ಅವಕಾಶ. ಇಲ್ಲದಿದ್ರೆ ಎಲ್ಲವನ್ನೂ ಚಿಕ್ಕಿರಣ್ ಮತ್ತು ಅವನ ಸೀತಾಗೆ ಕೊಟ್ಬಿಡುತ್ತಾರೆ. ಈಗ ನಾವು ಕೂಡ ಒಳ್ಳೆಯ ಸೊಸೆಗಳಂತೆ ನಾಟಕ ಮಾಡಬೇಕು. ಅಡುಗೆ ಮನೆಯಲ್ಲಿ ಸೀತಾ ಚಹಾ ಮಾಡಿ ತಂದುಕೊಂಡು ಬರುತ್ತಿದ್ದಳು. ಅಷ್ಟರಲ್ಲಿ ಕಾವೇರಿ ತಕ್ಷಣ ಒಳಗೆ ಹೋಗಿ ಆ ಚಹಾ ಮತ್ತು ಸಮೋಸಗಳನ್ನು ತೆಗೆದುಕೊಂಡು ಹೊರಗೆ ತಂದು ಸುಳ್ಳು ಹೇಳಲು ಆರಂಭಿಸಿದಳು. ಅಮ್ಮನಿ, ನಿಮ್ಮೆಲ್ಲರಿಗಾಗಿ ಬಿಸಿ ಬಿಸಿ ಚಹಾ ಮತ್ತು ಸಮೋಸೆಗಳನ್ನು ತುಂಬಾ ಪ್ರೀತಿ ಮತ್ತು ಪರಿಶ್ರಮದಿಂದ ನಾನು ಮಾಡಿದ್ದೇನೆ. ರಾಮಯ್ಯ ಮತ್ತು ಲಕ್ಷ್ಮಿ ಇದನ್ನೆಲ್ಲ ನೋಡಿ ಆಶ್ಚರ್ಯಪಡುತ್ತಾರೆ. ಲಕ್ಷ್ಮಿ ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ, ಅಯ್ಯೋ, ಇವಳೇ ಆ ಸೊಸೆಯರು. ನಮಗೆ ಒಂದು ನೀರನ್ನು ಕೊಡುವುದಿಲ್ಲ. ಆದ್ರೆ ಇಂದು ಬೆಳಿಗ್ಗೆ ಚಹಾ, ಸಮೋಸೆ, ಕೊನೆಗೂ ವಿಷಯ ಏನು? ವಾಹ್ ರಾಮಯ್ಯಜಿ, ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ. ಇಂತಹ ಸೇವೆ ಮಾಡುವ ಸೊಸೆ ಎಲ್ಲರಿಗೂ ಸಿಗುವುದಿಲ್ಲ. ನಿಮ್ಮ ಸೊಸೆಗಳು ತುಂಬಾ ಸಂಸ್ಕಾರಿಯಾಗಿದ್ದಾರೆ. ಅತ್ತ ಅಡುಗೆ ಮನೆಯಲ್ಲಿ ಮಧ್ಯದ ಸೊಸೆ ಗೀತಾ ಚಿಕನ್ ಮಾಡುತ್ತಿದ್ದಳು. ಇಡೀ ಮನೆಯಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಎಲ್ಲ ಮಸಾಲೆಗಳ ಸುಗಂಧ ಹರಡಿತ್ತು. ಅವಳು ಮನಸ್ಸಿನಲ್ಲಿ ತುಂಬಾ ಸಂತೋಷವಾಗಿದ್ದಳು. ಮಧ್ಯಾಹ್ನ ಸಮಯದಲ್ಲಿ ಅವಳು ತಟ್ಟೆಯನ್ನು ಸಜ್ಜುಗೊಳಿಸಿ ಹೊರಗೆ ಹೋಗುತ್ತಾಳೆ. ಅಮ್ಮ, ಅಪ್ಪಾಜಿ, ಇಂದು ನಾನು ನಿಮಗಾಗಿ ವಿಶೇಷವಾದ ಊಟ ಮಾಡಿದ್ದೇನೆ. ಬಿಸಿ ಬಿಸಿ ಅನ್ನದ ಜೊತೆ ಚಿಕನ್ ಕರಿ ತಿನ್ನಿ. ತುಂಬಾ ಪ್ರೀತಿಯಿಂದ ಮಾಡಿದ್ದೇನೆ. ನಾನು ಬಹಳ ದಿನಗಳಿಂದ ನಿಮ್ಮೆಲ್ಲರಿಗಾಗಿ ಏನಾದ್ರೂ ಒಳ್ಳೆಯದು ಮಾಡಬೇಕು ಎಂದು ಯೋಚಿಸುತ್ತಿದ್ದೆ. ಅಯ್ಯೋ, ಇವಳೇ ಆ ಸೊಸೆಯರು. ನಮಗೆ ಒಂದು ನೀರನ್ನು ಕೊಡುವುದಿಲ್ಲ. ಆದ್ರೆ ಇಂದು ಬೆಳಿಗ್ಗೆ ಚಹಾ, ಸಮೋಸೆ ಮತ್ತು ಈಗ ಚಿಕನ್ ಮಾಡಿ ತಂದಿದ್ದಾಳೆ. ಕೊನೆಗೂ ವಿಷಯ ಏನು? ಅಯ್ಯೋ ಬಿಡು ಲಕ್ಷ್ಮಿ, ನಮ್ಮದೇ ಸೊಸೆಯರಲ್ಲವೇ? ಮತ್ತು ಇದು ಒಳ್ಳೆಯ ವಿಷಯವೇ? ಬಾ ಅಕ್ಕ, ಒಳ್ಳೆಯ ಸೊಸೆಯಾಗಿ ನಾಟಕ ಮಾಡೋದು ಮುಗಿದು ಹೋಯ್ತು. ಈಗ ಸ್ವಲ್ಪ ನಮ್ಮ ಸ್ನೇಹಿತೆಯರ ಜೊತೆ ಮನರಂಜನೆ ಮಾಡಿ ಬರುತ್ತೇವೆ. ಸ್ವಲ್ಪ ಸಮಯದ ನಂತರ ಕಾವೇರಿ ಮತ್ತು ಗೀತಾ ತಮ್ಮ ಸ್ನೇಹಿತೆಯರನ್ನು ಭೇಟಿಯಾಗಿ ಕಾಡಿನ ದಾರಿಯಿಂದ ಮನೆಗೆ ಹಿಂದಿರುಗುತ್ತಿದ್ದರು. ಸ್ನೇಹಿತೆಯರ ಜೊತೆ ಮಾತನಾಡುವುದೇ ಬೇರೆ ರೀತಿ ಸಂತೋಷ. ಇಂದು ತುಂಬಾ ಮಜಾ ಆಯ್ತು ಗೀತಾ. ಈಗ ದೊಡ್ಡದಾದ ಆಸ್ತಿಯ ಭಾಗ ನಮಗೆ ಸಿಕ್ಕರೆ ಸಾಕು. ಹೌದು ಅಕ್ಕ, ಮನೆಗೆ ತಲುಪಿದ ಕೂಡ್ಲೆ ಮತ್ತೆ ಆ ವೃದ್ಧೆಯ ಸೇವೆ ಮಾಡುವ ನಾಟಕ ಮಾಡಬೇಕು. ಇಲ್ಲದಿದ್ರೆ ಆ ಸೀತಾಳಿಗೆ ಹೆಚ್ಚು ಆಸ್ತಿ ಸಿಗುತ್ತದೆ. ಇಬ್ಬರೂ ಬೇಗ ಬೇಗ ಹೆಜ್ಜೆ ಹಾಕುತ್ತಾರೆ.
ಅಷ್ಟರಲ್ಲಿ ಅಚಾನಕ್ ಚಟಾಕ್ ಎಂಬ ಶಬ್ದ ಬರುತ್ತದೆ. ಇಬ್ಬರೂ ಕೆಳಗೆ ನೋಡುತ್ತಾರೆ ಮತ್ತು ಬೆಚ್ಚಿಬಿದ್ದು ಹೋಗುತ್ತಾರೆ. ಅಯ್ಯೋ ದೇವ್ರೆ, ಇದು ನಾಗನಾಗಿಣಿಯ ಮೊಟ್ಟೆಗಳು ತಪ್ಪಾಗಿ ನಮ್ಮ ಕಾಲಿನ ಕೆಳಗೆ ನುಚ್ಚುನೂರಾಗಿವೆ. ಈಗ ನಮ್ಮ ಪರಿಸ್ಥಿತಿ ಏನಾಗುತ್ತದೆ? ನಮ್ಮ ಪ್ರಾಣ ಉಳಿಯುವುದೇ ಕಷ್ಟ. ಕೇಳಿದ್ದೇವೆ, ನಾಗಿಣಿ ಪ್ರತೀಕಾರ ತೆಗೆದುಕೊಳ್ಳದೆ ಬಿಡುವುದಿಲ್ಲ. ಬಾ ಅಕ್ಕ, ಬೇಗ ಓಡೋಣ, ಇಲ್ಲದಿದ್ರೆ ನಾಗನಾಗಿಣಿ ಬರುತ್ತಾರೆ. ಇಬ್ಬರೂ ಭಯದಿಂದ ಪ್ರಾಣ ಉಳಿಸಿಕೊಂಡು ಕಾಡಿನಿಂದ ಓಡಿ ಹೇಗೋ ಮನೆಗೆ ತಲುಪುತ್ತಾರೆ. ಕೇಳು ಗೀತಾ, ಈ ವಿಷಯ ಯಾರಿಗೂ ತಿಳಿಯಬಾರದು. ನೀನು ಕೂಡ ನಮ್ಮಿಂದ ತಪ್ಪಾಯಿತು ಅನ್ನೋದನ್ನ ಮರೆತುಬಿಡು. ಹೌದು ಅಕ್ಕ, ನೀನ್ ಸರಿಯಾಗಿ ಹೇಳಿದ್ಯಾ. ನಾವು ಯಾರಿಗೂ ಈ ವಿಷಯ ಹೇಳುವುದಿಲ್ಲ, ವಿಶೇಷವಾಗಿ ನಮ್ಮ ಗಂಡಂದಿರಿಗೆ. ಏಕೆಂದ್ರೆ ಅವರು ತಮ್ಮ ತಾಯಿಯ ಲಾಡ್ಲೆಗಳು. ಅವರು ಹೋಗಿ ಆ ವೃದ್ಧೆಗೆ ಎಲ್ಲ ಹೇಳಿಬಿಡುತ್ತಾರೆ. ಸ್ವಲ್ಪ ಸಮಯದ ನಂತರ ಪಟ್ಟಣದ ಕೆಲವು ಮಹಿಳೆಯರು ಮನೆಗೆ ಬರುತ್ತಾರೆ. ಎಲ್ಲರೂ ಕೂತು ಮಾತನಾಡುತ್ತಿದ್ದರು. ಲಕ್ಷ್ಮಿ ಮತ್ತು ಅವಳ 3 ಸೊಸೆಯರು ಕೂಡ ಅಲ್ಲೇ ಇದ್ದರು. ಅಯ್ಯೋ ಲಕ್ಷ್ಮಿ, ನೀನ್ ಹೇಗಿದ್ದೀಯಾ? ನಿನಗೆ 3 ಸೊಸೆಯರಿದ್ದಾರೆ. ಅವರು ನಿನ್ನ ತುಂಬಾ ಸೇವೆ ಮಾಡ್ತಿರ್ಬೇಕು. ಹೌದು ಸಹೋದರಿ, ಎಲ್ಲವೂ ದೇವರ ಕೃಪೆ. ಅಮ್ಮಾಜಿ, ಒಂದ್ ಮಾತು ಹೇಳಿ. 3 ಸೊಸೆಯರಿದ್ದರು, ಮನೆಯಲ್ಲಿಗೂ ಮಗುವಿನ ನಗು ಏಕೆ ಕೇಳಿಸಲಿಲ್ಲ? ನೀವು ಅಜ್ಜಿ ಯಾವಾಗಾಗ್ತೀರಿ? ಹೌದೌದು, ಮೊಮ್ಮಕ್ಕಳು ಬಂದರೆ ಮನೆಯ ರೌನಕವೇ ಬದಲಾಗುತ್ತದೆ. ಲಕ್ಷ್ಮಿ ಮತ್ತು ಅವಳ 3 ಸೊಸೆಯರ ಮುಖಗಳು ಮಂಕಾಗುತ್ತವೆ. ಮಹಿಳೆಯರು ನಗುತ್ತಾ ಮಾತನಾಡುತ್ತಾ ಹೊರಟು ಹೋಗುತ್ತಾರೆ. ಆದರೆ ಲಕ್ಷ್ಮಿ ಮತ್ತು ಅವಳ ಸೊಸೆಯರು ಯೋಚನೆಗೆ ಒಳಗಾಗುತ್ತಾರೆ. ಅವರು ಹೇಳಿದ್ದು ಸತ್ಯವೇ. ದಲ್ಲಿ 3 ಸೊಸೆಯರಿದ್ದಾರೆ, ಆದ್ರೆ ಇನ್ನೂ ಯಾರಿಗೂ ಸಂತಾನ ಸುಖ ಸಿಕ್ಕಿಲ್ಲ. ಜನರು ಮಾತುಗಳನ್ನಾಡಲು ಶುರು ಮಾಡಿದ್ದಾರೆ. ವೃದ್ಧೆ ಲಕ್ಷ್ಮಿ ಬಹಳ ಯೋಚಿಸುತ್ತಾಳೆ. ನಂತರ ಪಟ್ಟಣದ ದೊಡ್ಡ ಪಂಡಿತರನ್ನು ಮನೆಗೆ ಕರೆದು ಎಲ್ಲ ವಿಷಯಗಳನ್ನು ಹೇಳುತ್ತಾಳೆ. ಪಂಡಿತರೆ, ನನ್ನ 3 ಸೊಸೆಯರಿದ್ದಾರೆ, ಆದ್ರೆ ಎಲ್ಲರ ಮಡಿಲೂ ಖಾಲಿ. ನಮ್ಮ ಮನೆಯಲ್ಲೂ ಮಗುವಿನ ಕಿಲ್ಕಾರಿ ಕೇಳಿಸಲೆಂದು ಏನಾದರೂ ಹೇಳಿ. ಲಕ್ಷ್ಮೀದೇವಿ, ಭಾಗ್ಯ ಬದಲಿಸುವುದು ತುಂಬಾ ಕಷ್ಟ. ಆದರೆ ನನ್ನ ಬಳಿ ಒಂದು ಉಪಾಯ ಇದೆ. ಪಂಡಿತರು ತಮ್ಮ ಚೀಲದಲ್ಲಿ ಪ್ರಸಿದ್ಧ ದೇವಸ್ಥಾನದಿಂದ ತಂದ ಬಂಗಾರದಂತೆ ಹಣ್ಣಾದ ಮಾವಿನ ಹಣ್ಣುಗಳನ್ನು ಪ್ರಸಾದವಾಗಿ ತಂದಿದ್ದರು. ಈ 5 ಮಾವಿನ ಹಣ್ಣುಗಳನ್ನು ನಿಮ್ಮ 3 ಸೊಸೆಯರಿಗೆ ಕೊಡಿ. ಇದನ್ನು ಆಶೀರ್ವಾದ ಎಂದುಕೊಂಡು ಒಟ್ಟಿಗೆ ಕೂತು ಹಂಚಿಕೊಂಡು ತಿನ್ನಲು ಹೇಳಿ. ಸಂತಾನ ಸುಖ ಖಂಡಿತ ಸಿಗುತ್ತದೆ. ನಿಮ್ಮ ಆದೇಶ ಹಾಗೆ ಪಂಡಿತರೆ. ತುಂಬಾ ಧನ್ಯವಾದಗಳು. ಕೇಳಿ ಸೊಸೆಯರೇ, ಈ ಮಾವಿನ ಹಣ್ಣು ಪಂಡಿತರ ಆಶೀರ್ವಾದ. ನೀವು 3 ಒಟ್ಟಿಗೆ ಕೂತು ತಿನ್ನಬೇಕು. ಆಗ ಮಾತ್ರ ಇದರ ಫಲ ಸಿಗುತ್ತದೆ ಮತ್ತು ನಿಮಗೆ ಸಂತಾನ ಸುಖ ದೊರೆಯುತ್ತದೆ. ಹೌದು ಅಮ್ಮಾಜಿ, ನೀವು ಚಿಂತೆ ಮಾಡಬೇಡಿ. ನಾವು 3 ಕೆಲಸ ಮುಗಿಸಿ ಒಟ್ಟಿಗೆ ತಿನ್ನುತ್ತೇವೆ. ಚಿಕ್ಕ ಸೊಸೆ ಸೀತಾ ಆಂಗಣದಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅತ್ತ ದೊಡ್ಡ ಸೊಸೆ ಕಾವೇರಿ ಮತ್ತು ಮಧ್ಯದ ಸೊಸೆ ಗೀತಾ ಮಾವಿನ ಹಣ್ಣುಗಳನ್ನು ಹಿಡಿದು ಕುಳಿತಿದ್ದರು. ಅವರು ಮಾವಿನ ಹಣ್ಣುಗಳನ್ನು ತಟ್ಟೆಯಲ್ಲಿ ಇಡುತ್ತಾರೆ. ಅಯ್ಯೋ, ಇಷ್ಟು ರಸದಿಂದ ಕೂಡಿನ ಮತ್ತು ಸಿಹಿಯಾದ ಮಾವಿನ ಹಣ್ಣುಗಳು ಇದ್ದಾಗ ನಾವು ಈಗಲೇ ತಿನ್ನಿಬಿಡೋಣವೇ? ನನಗೆ ತಡೆಯಲೇ ಆಗುತ್ತಿಲ್ಲ. ಹೌದು ಅಕ್ಕ, ಮಜಾ ಆಗುತ್ತದೆ. ಚಿಕ್ಕವಳು ಇನ್ನೂ ಬಂದಿಲ್ಲ. ಅವಳಗಾಗಿ ಕಾಯುವುದರಿಂದ ಏನು ಲಾಭ? ನಾವಿಬ್ಬರು ತಿನ್ನಲು ಶುರು ಮಾಡೋಣ. ಇಬ್ಬರೂ ಸಂಪೂರ್ಣ ಮಾವಿನ ಹಣ್ಣುಗಳನ್ನು ಚಟಾಕೆಂದು ತಿಂದುಬಿಡುತ್ತಾರೆ. ಅವರು ತಟ್ಟೆಯಲ್ಲಿ ಸೀತಾಳಿಗಾಗಿ ಒಂದೇ ಒಂದು ಮಾವಿನ ಹಣ್ಣನ್ನು ಬಿಡಲಿಲ್ಲ. ಈಗ ಕೇವಲ ಗುತ್ತಳಿಗಳು ಮಾತ್ರ ಉಳಿದಿದ್ದವು. ಸ್ವಲ್ಪ ಸಮಯದ ನಂತರ ಸೀತಾ ಕೊಠಡಿಗೆ ಬರುತ್ತಾಳೆ. ಸೀತಾ ನೋಡಿ ಆಶ್ಚರ್ಯದಿಂದ ನಿಂತುಕೊಳ್ಳುತ್ತಾಳೆ. ಅಯ್ಯೋ, ಇದೇನು ಅಕ್ಕ, ನೀವಿಬ್ರೂ ಸಂಪೂರ್ಣ ಮಾವಿನ ಹಣ್ಣು ತಿಂದುಬಿಟ್ಟೀರಾ? ಪಂಡಿತರು ಹೇಳಿದ್ದರು ನಾವು 3 ಸೇರಿ ಹಂಚಿಕೊಂಡು ತಿನ್ನಬೇಕು ಎಂದು. ನೀವು ಸ್ವಲ್ಪ ಕಾಯಲಿಲ್ಲವೇ? ಅಯ್ಯೋ, ನಾವ್ ಎಷ್ಟೊತ್ತಿನಿಂದ ನಿನ್ನನ್ನು ಕಾಯುತ್ತಿದ್ದೇವೆ, ನೀನು ಬರಲೇ ಇಲ್ಲ. ಈಗ ಒಂದು ನಮಗೆ ಏನ್ ಹೇಳುತ್ತಿದ್ದೀಯಾ? ಆ ಮಾವುಗಳು ತುಂಬಾ ರುಚಿಯಾಗಿದ್ದವು, ಅದಕ್ಕೆ ನಾವು ತಿಂದೆವು. ಈಗ ನೀನು ನಮ್ಮ ತಿನ್ನುವುದನ್ನು ನೋಡುತ್ತೀಯಾ? ಇದರಲ್ಲಿ ನಮ್ಮ ತಪ್ಪೇ ಇಲ್ಲ. ನಿನಗೆ ಮಾವು ತಿನ್ನಲು ಇಷ್ಟವಿದ್ದರೆ ಮೊದಲು ಬಂದಿರಬೇಕು. ತುಂಬಾ ಮನಸ್ಸಿದ್ದರೆ ಈ ಮಾವಿನ ಗುತ್ತಳಿಯನ್ನೇ ಚಾಟು. ಚಿಕ್ಕ ಸೊಸೆಯ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಅವಳು ಗುತ್ತಳಿಯನ್ನು ಎತ್ತುಕೊಂಡು ಮೌನವಾಗಿ ಅತ್ತುತ್ತಾ ಅದನ್ನು ತಿನ್ನಲು ಶುರು ಮಾಡುತ್ತಾಳೆ. ಇಬ್ಬರು ಸೊಸೆಯರು ಚಾತುರ್ಯದಿಂದ ಮಾವಿನ ಹಣ್ಣನ್ನು ತಿಂದುಬಿಟ್ಟರು.
ಆದರೆ ವಿಧಿಯನ್ನು ಯಾರು ತಪ್ಪಿಸಬಹುದು? ಆ ಗುತ್ತಳಿಯಲ್ಲೂ ದೇವರ ಆಶೀರ್ವಾದ ಅಡಗಿತ್ತು. ಸಂಜೆಯ ಸಮಯದಲ್ಲಿ ಮೂವರು ಸಹೋದರರು ಮನೆಗೆ ಬರುತ್ತಾರೆ. ಮೀನಾ, ನಿನಗೆ ಏನಾಯಿತು? ಇಂದು ನೀನು ಸ್ವಲ್ಪ ದುಃಖವಾಗಿರುವಂತೆ ಕಾಣುತ್ತೀಯಾ? ಏನಾದರೂ ಇದ್ದರೆ ನನಗೆ ಹೇಳು. ಏನೂ ಇಲ್ಲ ಅಯ್ಯ. ನಾನು ಕೇವಲ ಇವತ್ತು ರಾತ್ರಿ ಊಟಕ್ಕೆ ಯಾವ ತರಕಾರಿ ಮಾಡಲಿ ಎಂದು ಯೋಚಿಸುತ್ತಿದ್ದೆ. ಅದನ್ನು ಬಿಡಿ, ನೀವು ಎಲ್ಲರೂ ಆರಾಮವಾಗಿ ಕುಳಿತುಕೊಳ್ಳಿ. ನಾನು ಚಹಾ ಮತ್ತು ತಿಂಡಿ ತಂದುಕೊಡುತ್ತೇನೆ. ಸೀತಾಳ ಮನಸ್ಸು ತುಂಬಾ ಸ್ವಚ್ಛವಾಗಿತ್ತು. ಅವಳು ತನ್ನ ಜ್ಯೇಷ್ಠ ಸೊಸೆಯರ ಕೃತ್ಯದ ಬಗ್ಗೆ ಯಾರಿಗೂ ಏನೂ ಹೇಳಲಿಲ್ಲ. ದಿನಗಳು ಕಳೆದು ಕೆಲವು ಸಮಯದ ನಂತರ ಚಿಕ್ಕ ಸೊಸೆ ಸೀತಾ ಗರ್ಭಿಣಿಯಾಗುತ್ತಾಳೆ. ಅಮ್ಮಾಜಿ, ನನ್ನ ಬಳಿ ನಿಮಗಾಗಿ ಒಂದು ದೊಡ್ಡ ಸಂತೋಷದ ಸುದ್ದಿ ಇದೆ. ಡಾಕ್ಟರ್ ಹೇಳಿದ್ದಾರೆ ನಾನು ತಾಯಿಯಾಗಲಿದ್ದೇನೆ, ಅದರಲ್ಲೂ ಜೋಡಿ ಮಕ್ಕಳ ತಾಯಿ. ಅಯ್ಯೋ ದೇವ್ರೇ, ಇದು ದ್ವಿಗುಣ ಆಶೀರ್ವಾದ. ನನ್ನ ಮನೆಯಲ್ಲಿ ಒಟ್ಟಿಗೆ 2 ಮಕ್ಕಳ ನಗು ಕೇಳಿಸಲಿದೆ. ಈಗ ನನ್ನ ಮನೆ ನಿಜವಾಗಿಯೂ ಸ್ವರ್ಗವಾಗುತ್ತದೆ. ಎಲ್ಲ ಮನೆಯವರು ತುಂಬಾ ಸಂತೋಷಪಡುತ್ತಾರೆ. ಎಲ್ಲರೂ ಸೀತಾ ಮತ್ತು ದಿನೇಶ್ಗೆ ಅಭಿನಂದನೆಗಳನ್ನು ತಿಳಿಸುತ್ತಾರೆ. ಉಳಿದ 2 ಸೊಸೆಯರು ಒಳಗೆ ಅಸೂಯೆಯಿಂದ ಸುಡುತ್ತಿರುತ್ತಾರೆ. ಎಲ್ರೂ ಕೇಳಿ, ಈಗ ನಮ್ಮ ಚಿಕ್ಕ ಸೊಸೆ ತಾಯಿಯಾಗಲಿದ್ದಾಳೆ. ಆದ್ದರಿಂದ ಇಂದಿನಿಂದ ಅವಳು ಯಾವುದೇ ಭಾರವಾದ ಕೆಲಸ ಮಾಡಬಾರ್ದು. ರಾಧಾ ಮತ್ತು ಪಾರ್ವತಿ, ಮನೆಯ ಎಲ್ಲಾ ಕೆಲಸವನ್ನು ನೀವಿಬ್ಬರೂ ಸೇರಿ ಮಾಡಬೇಕು. ನಾವೆಲ್ಲರೂ ಸೇರಿ ಚಿಕ್ಕ ಸೊಸೆಯನ್ನು ನೋಡ್ಕೊಳ್ಬೇಕು. ಇಡೀ ಮನೆ ಚಿಕ್ಕ ಸೊಸೆಯ ಮೇಲೆ ಪ್ರೀತಿ ಸುರಿಸುತ್ತಿರುತ್ತದೆ. ಅಯ್ಯೋ, ಇದು ಹೇಗೆ ಸಾಧ್ಯ? ನಾವು ಸಂಪೂರ್ಣ ಮಾವನ್ನು ತಿಂದೆವು, ಆದರೂ ನಾವು ಇನ್ನೂ ತಾಯಿಯಾಗಿಲ್ಲ. ಆದರೆ ಅವಳು 2 ಮಕ್ಕಳ ತಾಯಿಯಾಗಲಿದ್ದಾಳೆ. ಹೌದಕ್ಕ, ಇದು ಹೇಗೆ ಸಾಧ್ಯ? ಅವಳು ಮಾವಿನ ಗುತ್ತಳಿಯನ್ನು ಮಾತ್ರ ಚಾಟಿದಳು, ಆದರೆ ಇದು ಅವಳಿಗೆ ಜೋಡಿ ಮಕ್ಕಳು ಹುಟ್ಟಲಿವೆ. ಮೇಲಿಂದ ಈ ಅಮ್ಮಜಿ ಎಲ್ಲಾ ಕೆಲಸವನ್ನು ನಮ್ಮ ಮೇಲೆ ಹಾಕಿದ್ದಾರೆ. ನಮ್ಮ ಅದೃಷ್ಟವೇ ಕೆಟ್ಟದ್ದು. ಕಣ್ಣೆರೆಯುವಷ್ಟರಲ್ಲಿ 6 ತಿಂಗಳು ಕಳೆಯುತ್ತವೆ. ಮನೆಯ ಎಲ್ಲರೂ ಸೀತಾಳನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ವೃದ್ಧೆ ಸರಸ್ವತಿ ತನ್ನ ಚಿಕ್ಕ ಸೊಸೆಗೆ ಒಂದು ಗ್ಲಾಸಿನಲ್ಲಿ ಕೇಸರಿ, ಕಾಜು, ಬಾದಾಮಿ ಹಾಕಿದ ಹಾಲನ್ನು ತರುತ್ತಾಳೆ. ಅಯ್ಯೋ ಸೀತಾ, ಈ ಹಾಲನ್ನು ಕುಡಿ. ಇದರಲ್ಲಿ ಕೇಸರಿ, ಬಾದಾಮಿ, ಗೋಡಂಬಿ ಹಾಕಿದ್ದೇನೆ. ಇದ್ರಿಂದ ನೀನು ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿರ್ತೀರಿ. ಧನ್ಯವಾದಗಳು ಅಮ್ಮಾಜಿ. ಆದರೆ ನೀವು ಏಕೆ ತೊಂದರೆಪಟ್ಟಿರಿ? ನಾನು ತಾನೇ ತೆಗೆದುಕೊಳ್ಳುತ್ತಿದ್ದೆ. ನೀವು ನನಗೆ ನಿಮ್ಮ ಮಗಳು ಹಾಗೆ ಪ್ರೀತಿ ಕೊಡುತ್ತೀರಿ. ಅಯ್ಯೋ ಸೀತಾ, ನೀನು ನನ್ನ ಮಗಳೇ. ಇಲ್ಲಿ ಕುಳಿತು ಆರಾಮವಾಗಿ ಹಾಲು ಕುಡಿ. ರಾಧಾ ಮತ್ತು ಪಾರ್ವತಿ ಇದೆಲ್ಲ ನೋಡಿ ಇನ್ನೂ ಹೆಚ್ಚು ಕೆಣಕಿಕೊಳ್ಳುತ್ತಾರೆ. ಅಯ್ಯೋ ದೇವ್ರೆ, ಆ ವೃದ್ಧೆ ತನ್ನ ಪ್ರಿಯ ಸೊಸೆಗೆ ಎಷ್ಟು ಸೇವೆ ಮಾಡ್ತಿದ್ದಾಳೆ ನೋಡ್ರಿ. ನಮ್ಮನ್ ಮಾತ್ರ ಕೆಲ್ಸದಾಳಿಯಂತೆ ಮಾಡ್ಕೊಂಡಿದ್ದಾಳೆ. ನಾವ್ ಯಾವಾಗ ಗರ್ಭವತಿ ಆಗ್ತೇವೋ ಗೊತ್ತಿಲ್ಲ. ನನ್ಗಿದು ನೋಡ್ಲಾಗ್ತಾ ಇಲ್ಲ. ಹೌದಕ್ಕ, ಇದು ಅರ್ಥವಾಗ್ತಾ ಇಲ್ಲ. ನನ್ಗೀಗ ಭಯವಾಗ್ತಿದೆ. ಅಯ್ಯೋ, ಈಗ ನಾವೇನಾದ್ರೂ ಮಾಡ್ಬೇಕು. ಕಾಡಿನಲ್ಲಿರುವ ಸಾಧು ಬಾಬರನ್ನು ನಾಳೆ ಕೇಳೋಣ. ಹೌದಕ್ಕ, ಈಗ ಚಿಕ್ಕ ಸೊಸೆ ರಾಣಿಯಂತೆ ಕುಳಿತುಕೊಡ್ತಾಳೆ. ಅವಳಿಗೆ ಕೇಸರಿ ಬಾದಾಮಿ ಹಾಲು ಕೊಡ್ತಿದ್ದಾರೆ. ನಾವು ಸಂಪೂರ್ಣ ಮಾವಿನ ಹಣ್ಣು ತಿಂದ್ವಿ ಅಲ್ವಾ, ಆದ್ರೂ ನಮ್ಮ ಗರ್ಭದಲ್ಲಿ ಮಗು ಉಳಿಯಲಿಲ್ಲ. ನಮ್ಮ ಮನೆಯ ಮೊದಲ ವಾರಸುದಾರ ಸೀತಾಳ ಮಗು ಆಗ್ತದೆ. ಎಲ್ಲ ಆಸ್ತಿ ಅವಳಿಗೆ ಸಿಕ್ಬಿಟ್ರೇನು? ಅವ್ರು ನಮ್ಗೆ ನಿಜ ಕಾರಣ ಹೇಳ್ತಾರೆ. ಮುಂದಿನ ಬೆಳಿಗ್ಗೆ ಇಬ್ಬರೂ ಸೊಸೆಯರು ಮೌನವಾಗಿ ಕಾಡಿಗೆ ಹೋಗುತ್ತಾರೆ. ಅಲ್ಲಿ ಸಾಧು ಬಾಬಾ ಅಶ್ವತ್ಥ ಮರದ ಕೆಳಗೆ ಕುಳಿತಿದ್ದರು. ಇಬ್ಬರೂ ಅವರ ಬಳಿಗೆ ಹೋಗಿ ಎಲ್ಲವನ್ನೂ ಹೇಳುತ್ತಾರೆ. ನಮಸ್ಕಾರ ಬಾಬಾ, ನಾವು ತುಂಬಾ ದುಃಖದಲ್ಲಿದ್ದೇವೆ. ಪಂಡಿತ್ ಕೊಟ್ಟ ಮಾವಿನ ಹಣ್ಣು ಕೂಡ ನಾವು ತಿಂದಿದ್ದೇವೆ. ಆದ್ರೂ ನಮ್ಗೆ ಇನ್ನೂ ಮಕ್ಕಳ ಸುಖ ಸಿಗ್ಲಿಲ್ಲ. ಏನು? ನಿಮಗೆ ಮಕ್ಕಳ ಸುಖ ಆ ಚಮತ್ಕಾರಿಕ ಮಾವಿನ ಹಣ್ಣು ತಿಂದರೂ ಸಿಕ್ಕಿಲ್ಲ. ಅದರ ಕಾರಣ ತುಂಬಾ ಆಳವಾಗಿದೆ. ನಿಮ್ಮಿಂದ ಒಂದು ಅಪರಾಧವಾಗಿದೆ. ಅದರ ಶಿಕ್ಷೆ ನಿಮಗೆ ಸಿಗುತ್ತಿದೆ. ಇಬ್ಬರೂ ಆಲೋಚನೆಯಲ್ಲಿ ಮುಳುಗುತ್ತಾರೆ. ಆಗ ಅಕಸ್ಮಾತ್ ಕಾವೇರಿಗೆ ಒಂದು ವಿಷಯ ನೆನಪಾಗುತ್ತದೆ. ಅಕ್ಕ, ಆ ದಿನ ಊರಿನಿಂದ ವಾಪಸ್ ಬರುತ್ತಿದ್ದಾಗ ಕಾಡಿನಲ್ಲಿ ನಮ್ಮ ಕಾಲಿನ ಕೆಳಗೆ ನಾಗನಾಗಿಣಿಯ ಮೊಟ್ಟೆಗಳು ಒಡೆದಿದ್ದವು, ನೆನಪಿದೆಯಾ? ಬಾಬಾ, ನಮ್ಮಿಂದ ಅಜಾಣತೆಯಲ್ಲಿ ತುಂಬ ದೊಡ್ಡ ತಪ್ಪಾಗಿದೆ. ನಮ್ಮನ್ನು ಕಾಪಾಡಿ, ಯಾವುದಾದರೂ ಉಪಾಯ ಹೇಳಿ. ಮೊದಲು ನೀವು ಹೋಗಿ ನಾಗನಾಗಿಣಿಯಿಂದ ಕ್ಷಮೆ ಕೇಳಬೇಕು. ಅವರು ಒಪ್ಪಿದರೆ ನಿಮ್ಮ ಮೊದಲ ಮಗುವನ್ನು ಅವರಿಗೆ ಅರ್ಪಿಸಬೇಕು. ಅವರ ಮುಂದೆ ಹೋಗಿ ಕ್ಷಮೆ ಕೇಳಿದರೆ ಮಾತ್ರ ನಿಮ್ಮ ಗರ್ಭ ಮತ್ತೆ ಫಲಿಸುತ್ತದೆ. ನಮ್ಮಗುವನ್ನೇ ನಾಗನಾಗಿಣಿಗೆ ಕೊಡಬೇಕಾ?
ಹೌದು, ಇದೇ ಪ್ರಾಯಶ್ಚಿತ್ತ. ಇಲ್ಲದಿದ್ದರೆ ನಿಮಗೆ ಜೀವನ ಪೂರ್ತಿ ಮಕ್ಕಳ ಸುಖ ಸಿಗೋದಿಲ್ಲ. ಸಾಧು ಬಾಬಾ ಸತ್ಯವನ್ನು ಹೇಳಿದ್ದಾರೆ. ಈಗ ದೊಡ್ಡ ಸೊಸೆ ಗೀತಾ ಮತ್ತು ಮಧ್ಯ ಸೊಸೆ ಕಾವೇರಿ ಮುಂದೆ ಕಠಿಣ ನಿರ್ಧಾರ ಇತ್ತು. ರಾತ್ರಿಯೆಲ್ಲ ಮನೆಯವರು ಮಲಗಿದ್ದರು. ಇಬ್ಬರೂ ಮನೆಯ ಹೊರಗೆ ಕುಳಿತುಕೊಂಡು ಭಯ ಮತ್ತು ಆತಂಕದಲ್ಲಿದ್ದರು. ಅಕ್ಕ, ಬಾಬಾ ಸ್ಪಷ್ಟವಾಗಿ ಹೇಳಿದರು, ನಮ್ಮ ತಪ್ಪು ನಿವಾರಣೆಯಾಗಲು ನಾವು ನಾಗನಾಗಿಣಿಯಿಂದ ಕ್ಷಮೆ ಕೇಳಬೇಕು. ಅವರು ಕ್ಷಮಿಸಿದರೆ ನಮ್ಮ ಮಗುವನ್ನು ಅವರಿಗೆ ಕೊಡಬೇಕು. ಆಗ ಮಾತ್ರ ನಮ್ಮ ಗರ್ಭ ತುಂಬುತ್ತದೆ. ಹೌದು, ಆದ್ರೆ ನಾವು ನಾಗನಾಗಿಣಿಯ ಬಳಿ ಹೋಗಿ ಕ್ಷಮೆ ಹೇಗ್ ಕೇಳೋದು? ಅವ್ರು ಕಚ್ಚಿದ್ರೆ ನಾವು ಸತ್ತೇ ಬಿಡ್ತೇವೆ. ಒಂದು ದಾರಿ ಇದೆ. ಸೀತಾಳಿಗೆ ಜೋಡಿ ಮಕ್ಕಳಾಗ್ತಾರೆ. ಅವಳ ಇಬ್ಬರು ಮಕ್ಕಳನ್ನು ಕದಿದು ನಾವು ನಾಗನಾಗಿಣಿಗೆ ಕೊಡುತ್ತೇವೆ. ಇವು ನಮ್ಮ ಮಕ್ಕಳು ಅಂತ ಹೇಳುತ್ತೇವೆ. ಹೇಗೆ? ಹೌದು, ನಮ್ಮಿಂದಲೂ ನಾಗಿಣಿಯ 2 ಮಕ್ಕಳು ಸತ್ತಿದ್ದವು. ಸೀತಾಳಿಗೂ ಜೋಡಿ ಮಕ್ಕಳಾಗ್ತಿವೆ. ಈಗ ದೇವ್ರೂ ನಮ್ ಸಹಾಯ ಮಾಡ್ತಿದ್ದಾನೆ. ಆದರೆ ಹೇಗೆ? ಅತ್ತೆ ಅವಳನ್ನು ಬಿಟ್ಟು ಹೋಗೋದಿಲ್ಲ. ಮಗು ಹುಟ್ಟಿದ ತಕ್ಷಣ ಮನೆಯಲ್ಲೆಲ್ಲ ಸಂತೋಷ ಇರುತ್ತೆ. ಆ ಸಮಯದಲ್ಲಿ ನಾವು ಮಗು ಕದಿಬಹುದು. ಹೌದು ಅಕ್ಕ, ಈಗ ನಾವು ಸೀತಾಳ ಸೇವೆ ಮಾಡಬೇಕು. ಅವಳ ಮಗು ಸುರಕ್ಷಿತವಾಗಿ ಹುಟ್ಟಬೇಕು. ಆಗ ನಮ್ಮ ಯೋಜನೆ ಸಫಲವಾಗುತ್ತದೆ. ಮುಂದಿನ ಬೆಳಗ್ಗೆ ಇಬ್ಬರು ಅಡುಗೆ ಮನೆಯಲ್ಲಿ ಊಟ ತಯಾರಿಸುತ್ತಿದ್ದರು. ಕೇಸರಿ ಬಾದಾಮಿ ಪಾಯಸ, ಪೂರಿ, ಪುಲಾವ್, ತರಕಾರಿ, ಮಿಠಾಯಿ ಎಲ್ಲವನ್ನೂ ತಟ್ಟೆಯಲ್ಲಿಟ್ಟು ಸೀತಾಳ ಬಳಿ ಹೋಗುತ್ತಾರೆ. ನೋಡು ಸೀತಾ, ನಿನ್ ಗಾಡಿ ನಾವಿಬ್ರೂ ಸೇರಿ ಎಷ್ಟು ರುಚಿಯಾದ ಊಟ ಮಾಡಿದ್ದೇವೆ. ಹೌದು ಅಕ್ಕ, ನಿಮಗೆ ತುಂಬಾ ಧನ್ಯವಾದಗಳು. ನೀವು ನನಗೆಷ್ಟು ಕಾಳಜಿ ತೆಗೆದುಕೊಳ್ತಿದ್ದೀರಿ. ನಾನಿದನ್ನೆಲ್ಲ ಎಂದಿಗೂ ಮರ್ತೇ ಬಿಡಲ್ಲ. ಅಯ್ಯೋ, ನಾವು ಕೂಡ ದೊಡ್ಡಮ್ಮ ಆಗ್ತಿದ್ದೇವೆ ಅಲ್ವಾ? ನಿನ್ನನ್ನು ನೋಡಿಕೊಳ್ಳೋದು ನಮ್ಮ ಕರ್ತವ್ಯ. ಅವರ ಅತ್ತೆ ಸರಸ್ವತಿ ಇದನ್ನು ನೋಡಿ ತುಂಬಾ ಖುಷಿಯಾಗುತ್ತಾಳೆ. ಒಂದು ಕಡೆ ನಿರ್ದೋಷಿ ಸೀತಾ ತನ್ನ ಮಕ್ಕಳ ಕನಸಿನಲ್ಲಿ ತೇಲುತ್ತಿದ್ದಾಳೆ. ಮತ್ತೊಂದು ಕಡೆ ಅವಳ ಅಕ್ಕಂದಿರು ಅಸೂಯೆ ಮತ್ತು ಪಾಪದಿಂದ ಅವಳ ಮಕ್ಕಳನ್ನು ಕಸಿದುಕೊಳ್ಳಲು ಯೋಜನೆ ಮಾಡುತ್ತಿದ್ದಾರೆ. ಅಕ್ಕ, ಮಗು ಹುಟ್ಟುವ ಸಮಯ ಹತ್ತಿರ ಬಂದಿದೆ. ನಾವು ಮನೆ ಖಾಲಿ ಮಾಡಿಸೋ ದಾರಿ ಹುಡುಕಬೇಕು. ಎಲ್ರೂ ಮನೆಯಲ್ಲಿದ್ರೆ ನಮ್ ಯೋಜನೆ ಯಶಸ್ವಿ ಆಗಲ್ಲ. ಒಂದು ಉಪಾಯ ಇದೆ. ಹತ್ತಿರದ ಊರಲ್ಲಿ ಪ್ರಸಿದ್ಧ ದೇವಸ್ಥಾನ ಇದೆ. ನಾವು ಅತ್ತೆಗೆ ಹೇಳಿದರೆ ಅಲ್ಲಿ ಹೋಗಿ ಹರಕೆ ಮಾಡಿಕೊಂಡರೆ ಮಗು ಆರೋಗ್ಯವಾಗುತ್ತದೆ ಎಂದು ಅವರು ಒಪ್ಪುತ್ತಾರೆ. ಸರಿಯಾಗಿ ಹೇಳಿದೆ ತಂಗಿ. ಇಂದು ಸಂಜೆ ಎಲ್ಲರೂ ಮನೆಗೆ ಬಂದಾಗ ಹೇಳೋಣ. ನಾವು ಇದೇ ವಿಷಯವನ್ನು ಅತ್ತೆಗೆ ಹೇಳೋಣ. ಅತ್ತೆ, ನಮಗೆ ತುಂಬಾ ಚಿಂತೆ ಆಗುತ್ತಿದೆ. ಚಿಕ್ಕವಳಿಗೆ ಜೋಡಿ ಮಕ್ಕಳು ಹುಟ್ಟಲಿವೆ. ದೇವರು ಎಲ್ಲವೂ ಚೆನ್ನಾಗಿರಲಿ. ಅತ್ತೆ, ನಮ್ಮ ಊರ ಹತ್ತಿರ ಒಂದು ಪ್ರಸಿದ್ಧ ದೇವಸ್ಥಾನ ಇದೆಯಲ್ಲವೇ? ಅಲ್ಲಿ ಮನತ ಮಾಡಿದರೆ ಮಗು ಆರೋಗ್ಯವಾಗಿಯೇ ಹುಟ್ಟುತ್ತದೆ ಎಂದು ಹೇಳುತ್ತಾರೆ. ಹೌದು, ನೀನ್ ಒಳ್ಳೆಯ ಮಾತು ಹೇಳಿದೆ. ಸತ್ಯ, ದೇವರ ಆಶೀರ್ವಾದ ಸಿಕ್ಕರೆ ಎಲ್ಲವೂ ಇನ್ನೂ ಚೆನ್ನಾಗ್ತದೆ. ಆದ್ರೆ ಸೀತಾ ಈಗ ಆ ಸ್ಥಿತಿಯಲ್ಲಿಲ್ಲ ದೇವಸ್ಥಾನಕ್ಕೆ ಹೋಗಲು. ನಾವಿಬ್ಬರೂ ಇಲ್ಲಿ ಇರುತ್ತಾ ಅವಳನ್ನು ನೋಡಿಕೊಳ್ಳುತ್ತೇವೆ. ನೀವಿಬ್ರೂ ಇಲ್ಲಿಯೇ ಇರಿ ಮತ್ತು ಸೀತಾಳನ್ನು ನೋಡಿಕೊಳ್ಳಿ. ನಾಳೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೇವೆ. ಮನೆಯವರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಲು ಸಿದ್ಧರಾಗುತ್ತಾರೆ. ಕಾವೇರಿ ಮತ್ತು ಗೀತಾ ತುಂಬಾ ಖುಷಿಯಾಗಿದ್ದರು, ಏಕೆಂದರೆ ಅವರ ಕುತಂತ್ರವನ್ನು ನೆರವೇರಿಸುವ ಸಮಯ ಬಂದಿದೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ದೇವಸ್ಥಾನಕ್ಕೆ ಹೊರಡುತ್ತಾರೆ. ಮನೆ ಸಂಪೂರ್ಣ ಖಾಲಿಯಾಗುತ್ತದೆ. ಅರ್ಧರಾತ್ರಿ ಆಂಗಣದಲ್ಲಿ ನಿಶ್ಶಬ್ದತೆ ಆವರಿಸಿದೆ. ಸೀತಾ ತನ್ನ ಕೊಠಡಿಯಲ್ಲಿದ್ದಳು. ಏಕಾಏಕಿ ಒಂದು ಶಬ್ದ ಕೇಳಿಬಂದಿತು. ಆಗ ಕಾವೇರಿ ಮತ್ತು ಗೀತಾ ಓಡಿ ಅವಳ ಕೊಠಡಿಗೆ ಹೋಗಿದರು. ಸ್ವಲ್ಪ ಸಮಯದ ನಂತರ ಮಕ್ಕಳ ಅಳುವ ಶಬ್ದ ಕೇಳಿಸಿತು. ಜೋಡಿ ಮಕ್ಕಳು ಹುಟ್ಟಿದರು. ಸೀತಾ ಪ್ರಜ್ಞೆ ತಪ್ಪಿದಳು. ಸ್ವಲ್ಪ ಹೊತ್ತಿನ ನಂತರ ಎದ್ದು ತನ್ನ ಮಕ್ಕಳನ್ನು ಹುಡುಕಲು ಪ್ರಾರಂಭಿಸಿದಳು. ಅಕ್ಕ, ನನ್ನ ಮಕ್ಕಳು ಎಲ್ಲಿದ್ದಾರೆ? ನನಗೆ ಅವರ ಅಳುವ ಶಬ್ದ ಕೇಳಿಸಿತು. ಸೀತಾ, ತುಂಬಾ ದುಃಖದ ವಿಷಯ. ನಿನ್ನ ಇಬ್ಬರು ಮಕ್ಕಳು ಹುಟ್ಟುತ್ತಿದ್ದಂತೆಯೇ ಸತ್ತರು. ನಾವು ಏನೂ ಮಾಡಿಲ್ಲಲ್ಲ. ದೇವರು ನಮ್ಮ ಸಂತೋಷವನ್ನು ಕಿತ್ತುಕೊಂಡರು. ನನ್ನ ಮಕ್ಕಳು ಎಲ್ಲಿದ್ದಾರೆ? ಇಲ್ಲ, ಇದು ಸಾಧ್ಯವಿಲ್ಲ. ನಾನು ಅವರನ್ನು ನೋಡಿದ್ದೆ. ಅವರ ಉಸಿರಾಟವನ್ನೂ ಕೇಳಿದ್ದೆ. ನನ್ನ ಮಕ್ಕಳು ಎಲ್ಲಿಗೆ ಹೋದರು? ಸೀತಾ ನೆಲಕ್ಕೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು.
ಬೆಳಗಿನ ತಂಪಾದ ಗಾಳಿ ಬೀಸುತ್ತಿತ್ತು. ದೇವಾಲಯದಿಂದ ಪೂಜೆ ಮಾಡಿ ಸರಸ್ವತಿ ಮತ್ತು ಮನೆಯವರು ತ್ವರಿತವಾಗಿ ಮನೆಗೆ ಹಿಂತಿರುಗಿದರು. ಆಂಗಣಕ್ಕೆ ಬಂದಾಗ ಸೀತಾ ಜೋರಾಗಿ ಅತ್ತುತ್ತಿತ್ತು. ಅಯ್ಯೋ ಸೀತಾ, ಏನಾಯ್ತು? ನೀನ್ ಯಾಕತ್ತಿದೀಯಾ? ಎಲ್ಲ ಚೆನ್ನಾಗಿದೆಯೇ? ಅತ್ತೆ, ನನ್ನ ಮಕ್ಕಳು, ನನ್ನ ಮುದ್ದು ಮಕ್ಕಳು ಎಲ್ಲಿಗೆ ಹೋದರು? ನಾನವರನ್ನು ನನ್ನ ಕಣ್ಣಾರೆ ನೋಡಿದ್ದೆ, ಅವರ ಕಿಲಿಕಿಲಿ ನಗು ಕೇಳಿದ್ದೆ. ಆದರೆ ಈಗ ಅವರು ಎಲ್ಲಿಯೂ ಇಲ್ಲ. ಅಕ್ಕ ಹೇಳ್ತಿದ್ದಾರೆ ಅವರು ಇಲ್ಲವೆಂದು. ಅಯ್ಯೋ ದೇವ್ರೆ, ಇದು ಆಗುವುದೇ ಸಾಧ್ಯವಿಲ್ಲ. ನನ್ನ ಮಕ್ಕಳೇ, ಇದು ಏನಾಯಿತು? ನಾವು ಸೀತಾವನ್ನು ಬಿಟ್ಟು ಎಲ್ಲಿಗೂ ಹೋಗಬಾರಿತ್ತು. ಕಾವೇರಿ, ಗೀತಾ, ನಿಜ ಹೇಳಿ, ಏನಾಯ್ತು? ಮಕ್ಕಳು ಹುಟ್ಟಿದ ತಕ್ಷಣ ಅವರ ಉಸಿರು ನಿಂತು ಹೋಯಿತು. ನಾವು ಏನೂ ಮಾಡಲಾಗಲಿಲ್ಲ. ಹೌದು ಅಮ್ಮ, ದೇವರು ನಮ್ಮಿಂದ ಈ ಸಂತೋಷವನ್ನು ಕಿತ್ತುಕೊಂಡನು. ಚಿಕ್ಕದಿಯ ಮಕ್ಕಳು ಹುಟ್ಟಿದ ತಕ್ಷಣವೇ ಸತ್ತರು. ಅಯ್ಯೋ ದೇವರೇ, ನಮಗೆ ಇಂತಹ ಸಮಯವನ್ನು ಏಕೆ ತೋರಿಸುತ್ತೀಯಾ? ಇಷ್ಟು ಪ್ರಾರ್ಥನೆ ಮಾಡಿದ ಮೇಲೂ ಇದು ಯಾವ ಅನ್ಯಾಯ? ಮನೆದುದ್ದಕ್ಕೂ ಶೋಕ ಆವರಿಸಿತು. ಎಲ್ಲರೂ ಸೀತಾರನ್ನು ಸಮಾಧಾನಪಡಿಸುತ್ತಿದ್ದರು. ಆದರೆ ಕಾವೇರಿ ಮತ್ತು ಗೀತಾಳ ಹೃದಯ ಕರಗಲಿಲ್ಲ. ಕೆಲವು ದಿನಗಳು ಕಳೆದವು. ಸೀತಾ ಪ್ರತಿದಿನ ತನ್ನ ಮಕ್ಕಳನ್ನು ನೆನೆದು ಅಳುತ್ತಾ ಇದ್ದಳು. ಅವಳು ಊಟವನ್ನೂ ಬಿಡಿದ್ದಳು. ದಿನೇಶ್ ಕೂಡ ದುಃಖದಲ್ಲಿ ಮುಳುಗಿದ್ದನು. ಇಬ್ಬರೂ ಕೂತು ಅತ್ತುತ್ತಿದ್ದರು. ಆ ಸಮಯದಲ್ಲಿ ದೇವಾಲಯದಿಂದ ಬರುತ್ತಿದ್ದ ನಾಗಿಣಿ ಆಂಗಣದ ಮೂಲಕ ಹಾದು ಹೋಗುತ್ತಿದ್ದಳು. ಅವಳು ಸೀತಾಳನ್ನು ನೋಡಿದಳು. ಸೀತಾಳ ಸ್ಥಿತಿ ನೋಡಿ ನಾಗಿಣಿಯ ಕಣ್ಣು ತುಂಬಿತು. ನಾಗಿಣಿ ಅವರ ಮಾತುಗಳನ್ನು ಕೇಳಿತು. ಸೊಸೆ, ಊಟ ಮಾಡು. ಇಲ್ಲದಿದ್ರೆ ನೀನು ಇನ್ನಷ್ಟು ಅಸ್ವಸ್ಥವಾಗುತ್ತೀಯೆ. ಸ್ವಲ್ಪವಾದ್ರೂ ಸರಿಯೇ, ಏನಾದರೂ ತಿನ್ನು ಮಗಳೇ. ಹೌದು ಸೀತಾ, ಊಟ ಮಾಡು. ಎಷ್ಟು ದಿನ ಹೀಗೆ ಊಟ ಮಾಡದೆ ಅತ್ತುತ್ತಾ ಇರುತ್ತೀಯೇ? ಇಲ್ಲ, ನನಗೆ ಏನೂ ಬೇಡ. ನನಗೆ ಈಗ ಬದುಕಬೇಕೆಂಬ ಆಸೆಯೇ ಇಲ್ಲ. ದೇವ್ರು ನನ್ನ ಮಕ್ಕಳನ್ನು ಕಿತ್ಕೊಳ್ಬೇಕಾದ್ರೆ ನನಗೆ ತಾಯಿಯಾಗುವ ಸಂತೋಷವನ್ನು ಯಾಕೆ ತೋರಿಸಿದ್ರು? ಸ್ವಲ್ಪ ಕೆಟ್ಟಾಗನ್ಸುತ್ತಿದೆ. ಆದ್ರೆ ಅಕ್ಕ, ನಾವೀಗ ಶಾಪದಿಂದ ಮುಕ್ತರಾದೆವು. ಈಗ ನಾವು ಕೂಡ ತಾಯಿಯಾಗ್ಬೋದು. ಹೌದು, ನೀನು ತುಂಬಾ ಸರಿಯಾಗಿ ಹೇಳುತ್ತಿದ್ದೀಯಾ. ನಾಗಿನಿ ರಾಧಾ ಮತ್ತು ಕಾವೇರಿಯ ಎಲ್ಲಾ ಮಾತುಗಳನ್ನು ಕೇಳಿಬಿಟ್ಟಳು. ಅವಳು ಮನಸ್ಸಿನಲ್ಲಿ ಯೋಚಿಸಿದಳು. ಅಯ್ಯೋ ದೇವರೇ, ಈ ಇಬ್ಬರು ಮಕ್ಕಳು ಸೀತಾದವರೇ ಅನಿಸುತ್ತದೆ. ಈ ಇಬ್ಬರು ಹೆಂಗಸರು ನಮ್ಮನ್ನು ಮೋಸ ಮಾಡಿದ್ದಾರೆ. ಈ ಬಡ ಸೀತಾದ ಮಕ್ಕಳನ್ನು ನಮಗೆ ಕೊಟ್ಟಿದ್ದಾರೆ. ಇತ್ತ ಈ ಬಡವಳು ತನ್ನ ಮಕ್ಕಳಿಗಾಗಿ ತೊಳಲಾಡುತ್ತಿದ್ದಾಳೆ. ನಾಗಿಣಿ ತಕ್ಷಣ ನಾಗನ ಬಳಿಗೆ ಹೋಗಿ ಎಲ್ಲವನ್ನೂ ಹೇಳಿತು. ನಾಗ ಮತ್ತು ನಾಗಿಣಿಯ ಹೃದಯ ಕರಗಿತು. ಅವರು ಮಕ್ಕಳನ್ನು ಸೀತಾಳ ಬಳಿಗೆ ತಂದುಕೊಟ್ಟರು. ಎಲ್ಲರೂ ಆಂಗಣ ಬಳಿ ಸೇರಿದರು. ಎಲ್ಲರೂ ಆಶ್ಚರ್ಯದಿಂದ ನಿಂತರು. ಮುಂದೆ ನಾಗ ಮತ್ತು ನಾಗಿಣಿ ಇಬ್ಬರು ಮಕ್ಕಳೊಂದಿಗೆ ನಿಂತಿದ್ದರು. ಕಾವೇರಿ ಮತ್ತು ಗೀತಾ ಭಯದಿಂದ ನಡುಗಿದರು. ಎಲ್ಲರೂ ಬೆಚ್ಚಿಬಿದ್ದರು. ಅಯ್ಯೋ, ಇವರು ಮಕ್ಕಳನ್ನು ತೆಗೆದುಕೊಂಡು ಇಲ್ಲಿ ಏಕೆ ಬಂದಿದ್ದಾರೆ? ಇದೀಗ ನಾವು ಸಿಕ್ಕಿಬಿದ್ದೆವು ಅನಿಸುತ್ತದೆ. ಅಯ್ಯೋ ದೇವರೇ, ಈಗ ನಮಗೆ ಏನಾಗುತ್ತದೆ? ಅಯ್ಯೋ, ನಾಗನಾಗಿನಿ ಮತ್ತು ಈ ಇಬ್ಬರು ಮಕ್ಕಳು ಇವರ ಜೊತೆ ಎಲ್ಲಿಂದ ಬಂದರು? ಈ ಮಕ್ಕಳು ಯಾರದು? ಈ ಇಬ್ಬರು ಮಕ್ಕಳ ನಿಜವಾದ ತಾಯಿ ಸೀತಾ. ಒಂದು ದಿನ ನಿಮ್ಮ ದೊಡ್ಡ ಮತ್ತು ಮಧ್ಯದ ಸೊಸೆಗಳು ನಮ್ಮ ಮೊಟ್ಟೆಗಳನ್ನು ಒಡೆದರು. ನಾವು ಪ್ರತೀಕಾರ ಮಾಡಲು ತೀರ್ಮಾನಿಸಿದಾಗ ಅವರು ನಮ್ಮನ್ನು ಮೋಸ ಮಾಡಿ ಸೀತಾದ ಹೊಸ ಹುಟ್ಟಿದ ಮಕ್ಕಳನ್ನು ನಮ್ಮ ಕೈಗೆ ಒಪ್ಪಿಸಿದರು. ಇವರೇ ನಮ್ಮ ಮಕ್ಕಳು ಎಂದು ಹೇಳಿದರು. ಎಲ್ಲರ ಮುಖವು ಬಿಳಿಯಾಗಿ ಬಿಟ್ಟಿತು. ಸರಸ್ವತಿ ಕೋಪದಿಂದ ತನ್ನ ಸೊಸೆಯರ ಕಡೆ ನೋಡಿದಳು. ಸೀತಾ ತನ್ನ ಮಕ್ಕಳನ್ನು ಎತ್ತಿಕೊಂಡು ಅಳಲು ಪ್ರಾರಂಭಿಸಿದಳು. ಹೇ ದೇವರೇ, ನನ್ನ ಮಕ್ಕಳು, ನನ್ನ ಪ್ರಿಯ ಮಕ್ಕಳು, ದೇವರಿಗೆ ಲಕ್ಷ ಲಕ್ಷ ಧನ್ಯವಾದಗಳು. ನಾಗ ಮತ್ತು ನಾಗಿಣಿ, ನಿಮಗೆ ತುಂಬ ಧನ್ಯವಾದಗಳು. ನೀವು ನನ್ನ ಮಕ್ಕಳನ್ನು ನನಗೆ ಮರಳಿಕೊಟ್ಟಿರಿ. ಸ್ವಲ್ಪ ಸಮಯದ ನಂತರ ನಾಗನಾಗಿಣಿ ಹಿಂತಿರುಗಿದರು. ಮನೆಯವರು ಕೋಪದಿಂದ ಕಾವೇರಿ ಮತ್ತು ಗೀತಾಳನ್ನು ನೋಡಿದರು. ನಿಮಗೆ ನಾಚಿಕೆ ಆಗಲಿಲ್ಲವೇ? ನಿಮ್ಮ ಮನೆಯ ಮಾನವನ್ನು ನೀವು ತಾವೇ ಹಾಳು ಮಾಡಿದ್ದೀರಾ. ಈ ಬಡವಳ ಮಕ್ಕಳನ್ನು ಕಿತ್ತುಕೊಂಡು ನಾಗನಾಗಿನಿಗೆ ಒಪ್ಪಿಸಿದ್ದೀರಾ. ಈ ನಿರಪರಾಧ ಮಕ್ಕಳ ಮೇಲೆ ನಿಮಗೆ ಸ್ವಲ್ಪವೂ ದಯ ಬಂದಿಲ್ಲವೇ? ನೀವು ಇಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀರಾ ಎಂಬುದು ನನಗೆ ನಂಬಲಾಗುತ್ತಿಲ್ಲ. ಇಂದಿನಿಂದ ಈ ಮನೆಯಲ್ಲಿ ನಿಮಗೆ ಯಾವುದೇ ಹಕ್ಕಿಲ್ಲ. ಇಲ್ಲಿಂದ ಹೋಗಿ ಮತ್ತು ಮತ್ತೆ ನಿಮ್ಮ ಮುಖ ತೋರಿಸಬೇಡಿ.
ಕಾವೇರಿ ಮತ್ತು ಗೀತಾ ಕೈಜೋಡಿಸಿ ಕ್ಷಮೆ ಕೇಳಿದರು. ಆದರೆ ಅವರನ್ನು ಮನೆಯಿಂದ ಹೊರಹಾಕಲಾಯಿತು. ಕಾವೇರಿ ಮತ್ತು ಗೀತಾ ಅಳುತ್ತಾ ಕ್ಷಮೆ ಕೇಳಿದರು. ನೀವಿಬ್ರೂ ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತೀರಿ ಎಂದು ನಾನು ಎಂದಿಗೂ ಯೋಚಿಸಲಿಲ್ಲ. ಒಬ್ಬ ತಾಯಿಯಿಂದ ಅವಳ ಮಕ್ಕಳನ್ನು ಕದ್ದು ನಿಮ್ಮ ಸ್ವಾರ್ಥಕ್ಕಾಗಿ ನಾಗನಾಗಿನಿಗೆ ಕೊಟ್ಟಿದ್ದೀರಾ. ನಮ್ಮ ಮನೆಯಿಂದ ಹೊರಗೆ ಹೋಗಿ. ನೀವಿಬ್ರೂ ಇದಕ್ಕಾಗಿಯೇ ನಮ್ಮನ್ನು ಮನೆಯಿಂದ ಹೊರಗೆ ದೇವಾಲಯಕ್ಕೆ ಕಳುಹಿಸಿದ್ದೀರಾ, ನಿಮ್ಮ ಈ ಕೆಟ್ಟ ಸಂಚನ್ನು ನೆರವೇರಿಸಲು. ನಾನು ಇದೇ ಯೋಚಿಸುತ್ತಿದ್ದೆ, ನೀವು ಏಕಾಏಕಿ ಇಷ್ಟು ಒಳ್ಳೆಯವರಾಗಿದ್ದು ಯಾಕೆ ಎಂದು. ನಮ್ಮ ಮನೆಯಿಂದ ಹೊರಗೆ ಹೋಗಿ. ಈಗ ನಿಮಗೆ ಇಲ್ಲಿ ಇರುವ ಯಾವುದೇ ಹಕ್ಕಿಲ್ಲ. ಇವರನ್ನು ಮನೆಯಿಂದ ಹೊರಗೆ ಹಾಕಬೇಡಿ. ಈಗ ನನ್ನ ಮಕ್ಕಳು ನನ್ನ ಬಳಿ ಇದ್ದಾರೆ. ನಮ್ಮ ಮನೆಯಲ್ಲಿ ಈಗ ಮತ್ತೆ ಸಂತೋಷ ಬಂದಿದೆ. ಇವರನ್ನು ಕ್ಷಮಿಸಿ. ಆದರೆ ಇವರು ನಿನ್ನ ಜೊತೆ ತುಂಬಾ ತಪ್ಪು ಮಾಡಿದ್ದಾರೆ. ನೀನಿಷ್ಟು ಸುಲಭವಾಗಿ ಇವರನ್ನು ಏಕೆ ಕ್ಷಮಿಸುತ್ತೀಯೇ? ನೀವು ಸರಿಯಾಗಿ ಹೇಳುತ್ತಿದ್ದೀರಿ. ಈಗ ನನ್ನ ಇಬ್ಬರು ಕ್ಷೆ ಏನೆಂದರೆ, ಇವರು ನನ್ನ ಮಕ್ಕಳನ್ನು ತಮ್ಮ ಸ್ವಂತ ತಾಯಿಯಂತೆ ಪ್ರೀತಿಸಬೇಕು. ಈಗ ನನ್ನ ಮಕ್ಕಳಿಗೆ 1 ಅಲ್ಲ 3 ತಾಯಿಯ ಪ್ರೀತಿ ಸಿಗುತ್ತದೆ. ನಮ್ಮನ್ನು ಕ್ಷಮಿಸಿ, ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇವೆ. ಇನ್ನೆಂದಿಗೂ ಹೀಗೆ ಮಾಡುವುದಿಲ್ಲ. ಸೀತಾ, ನಾವು ತುಂಬಾ ತಪ್ಪು ಮಾಡಿದ್ದೇವೆ. ನೀನು ಒಳ್ಳೆಯ ಹೃದಯದವಳು. ಇನ್ನೆಂದಿಗೂ ನಾವು ಈ ಮಕ್ಕಳನ್ನು ನಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತೇವೆ. ಈಗ ನನಗೆ ನಿಮ್ಮಿಬ್ಬರ ಮೇಲೂ ಯಾವುದೇ ದೂರಿಲ್ಲ. ಇನ್ನು ಮುಂದೆ ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿ ಬದುಕೋಣ. ಆನಂತರ ಎಲ್ಲವೂ ಸರಿಯಾಯಿತು. 3 ಸೊಸೆಗಳು ಸಂತೋಷವಾಗಿ ಒಂದಾಗಿ ಬದುಕಲು ಆರಂಭಿಸಿದರು. ಒಮ್ಮೆ ದುಃಖದಿಂದ ತುಂಬಿದ್ದ ಮನೆ ಈಗ ಸಂತೋಷದಿಂದ ತುಂಬಿತು. ಮನೆಯವರು ಎಲ್ಲರೂ ಸಂತೋಷವಾಗಿ ಬದುಕಲು ಶುರುಮಾಡಿದರು.